ಇಂಜಿನಿಯರ್ಸ್ ಒಟ್ಟಾಗಿ ಕಟ್ಟಡ ವಸ್ತುಗಳ ಪ್ರದರ್ಶನ ಒಳ್ಳೆಯ ಕೆಲಸ. ಅರವಿಂದ್ ಬೆಲ್ಲರ್, ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಬಿಲ್ಡಿಂಗ್ ಮತ್ತು ಕಟ್ಟಡ ವಸ್ತುಗಳ ವ್ಯಾಪಾರ ಪ್ರದರ್ಶನ ಬಿಲ್ಡ್ ಎಕ್ಸ್ಪೋದ ಬಳಗೆಗಳಿಗೆ ಭೇಟಿ ನೀಡಿ ವಸ್ತುಗಳ ಗುಣಮಟ್ಟ ಬಗ್ಗೆ ವಿಚಾರಿಸಿದ ವಿರೋಧ ಪಕ್ಷದ ಉಪನಾಯಕರಾದ ಅರವಿಂದ್ ಬೆಲ್ಲರ್ ಅವರು ಕರ್ನಾಟಕ ಕಾಲೇಜಿನ ಆವರಣದಲ್ಲಿ ಆಯೋಜಿಸಿದ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಧಾರವಾಡ ನಗರದ ಇಂಜಿನಿಯರ್ಸ್ಗಳು ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಹೊಸ ತಂತ್ರಜ್ಞಾನ ಬಳಸಿ ಉತ್ತಮ ಗುಣಮಟ್ಟದ ಕಟ್ಟಡಗಳನ್ನು ನಿರ್ಮಾಣ ಮಾಡಬೇಕು ಎಂದು ಅವರು ಹೇಳಿದರು. ರಾಜ್ಯ ಪ್ರಶಸ್ತಿ ಪುರಸ್ಕೃತರನ್ನ ಸನ್ಮಾನಿಸಿದರು ಮತ್ತು ಸಾಂಸ್ಕೃತಿಕ ಕಲಾ ತಂಡಗಳಿಗೆ ಪ್ರಶಸ್ತಿ ಪತ್ರವನ್ನ ನೀಡಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಲೋಕಲ್ ಸೆಂಟರ್ ಅಧ್ಯಕ್ಷರಾದ ಸುನೀಲ್ ಬಾಗೇವಾಡಿ, ಮಾರ್ತಂಡಪ್ಪ ಕಟ್ಟಿ ಸೇರಿದಂತೆ ಅನೇಕ ಅಸೋಸಿಯೇಷನ್ ಪದಾಧಿಕಾರಿಗಳು ಇನ್ನಿತರರು ಉಪಸ್ಥಿತರಿದ್ದರು. ದಾಮೋದರ್ ಹೆಗಡೆ ಪ್ರಾರ್ಥಿಸಿದರು. ನಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ನೂರಾರು ಜನರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ವಂದಿಪೆ ನಿನಗೆ ಗಣನಾಥ, ವಂದಿಪೆ ನಿನಗೆ ಗಣನಾಥ ದೇವ, ವಂದಿಪೆ ನಿನಗೆ ಗಣನಾಥ. ಶಾಖೆ ವತಿಯಿಂದ ಮತ್ತೊಂದು ನಮ್ಮ ಬಿಲ್ಡ್ ಎಕ್ಸ್ಪೋ ಎಕ್ಸಿಬಿಷನ್ ನಡೀತಾ ಇದೆ. ನಮ್ಮ ಈ ಬಿಲ್ಡ್ ಎಕ್ಸ್ಪೋದಿಂದ ಆ್ಯಕ್ಚುಲಿ ನಮ್ಮ ಇಂಜಿನಿಯರ್ಸಿಗೆ ಮತ್ತು ಅದಕ್ಕೆ ಬೇಕಾದಂಥ ಕನ್ಸ್ಟ್ರಕ್ಷನ್ ಮಾಡುವಂಥವ್ರಿಗೆ ಎಲ್ಲರಿಗೂ ಕೂಡ ಅನುಕೂಲ ಆಗುವಂಥ ಒಂದು ಭಾಳ ದೊಡ್ಡ ಉತ್ತಮ ಎಕ್ಸಿಬಿಷನ್ ಇದಾಗೈತಿ. ಬೇರೆ ಯಾವುದೇ ಊರಲ್ಲಿ ನೋಡೋದಕ್ಕಿಂತ ನಮ್ಮ ಊರಲ್ಲಿನ ಈ ಅಸೋಸಿಯೇಷನ್ ಏನೈತಿ ಭಾಳ ಉತ್ತಮ ಕೆಲಸ ಮಾಡ್ತೈತಿ. ಇಲ್ಲೇ ನಾವು ಹುಬ್ಬಳ್ಳಿಗೆ ಹೋದ್ರೆ ನಮ್ಮ ಇಂಜಿನಿಯರಿಂಗ್ ಫ್ರೆಂಡ್ಸು ಬಂದಾರಿಲ್ಲ. ಅಲ್ಲಿ ಆಗಿರೋದಿಲ್ಲ. ಹುಬ್ಬಳ್ಳಿಗೆ ಆ್ಯಕ್ಚುಲಿ ಹೆಚ್ಚು ಜನ ಇಂಜಿನಿಯರ್ಸ್ ಅದಾರ ಇರ್ಲಿಕ್ಕಿಂತ. ಆದ್ರೆ ಇಲ್ಲಿ ಹಂಗೆ ಕೂಡಿ ಚೆಂದಾಗೆ ಒಂದು ಅಸೋಸಿಯೇಷನ್ ಮಾಡಿ ಎಲ್ಲರೂ ಫ್ಯಾಮ್ಲಿಯವರೆಲ್ಲರೂ ಕೂಡಿ ಅಸೋಸಿಯೇಷನ್ ಮಾಡಿ ಆಮೇಲೆ ಒಂದು ಈ ರೀತಿ ಎಕ್ಸ್ಪೋ ಮಾಡುವಂಥ ಕೆಲಸ ಅಲ್ಲಿ ಹುಬ್ಬಳ್ಳಿಯಾಗ ಆಗೋದಿಲ್ಲ. ಆದರೆ ಇದು ನಮ್ಮ ಧಾರವಾಡದ ಅಸೋಸಿಯೇಷನ್ನ ವಿಶೇಷತೆ. ಇಲ್ಲೆಲ್ಲ ನಮ್ಮ ಧಾರವಾಡದ ಎಲ್ಲ ಇಂಜಿನಿಯರ್ಸು ಕೂಡಿ ಭಾಳ ಒಳ್ಳೆ ರೀತಿಯಿಂದ ಒಂದು ಅಸೋಸಿಯೇಷನ್ ಮಾಡಿ ಅದ್ರ ಮೂಲಕ ಒಂದು ಭಾಳ ಒಳ್ಳೆಯ ಎಕ್ಸಿಬಿಷನನ್ನು ಮಾಡಿದ್ದಾರೆ. ಮತ್ತು ಪ್ರತಿ ಸರ್ತಿ ಇದು ಕಲಾಭವನ ಗ್ರೌಂಡ್ದಾಗ ಆಗ್ತಾಯಿತ್ತು. ನಾನು ಕೂಡ ಬಂದು ಕೂಡ ನೋಡಿ ಅಂದ್ಕೊಂಡೆ ಇದೇ ಗ್ರೌಂಡನ್ನು ಚಲೋ ಆಗೈತಿ. ಕಲಾಭವನ ಗ್ರೌಂಡ್ಗಿಂತ ಭಾಳ ಉತ್ತಮವಾಗಿ ಆಗೈತಿ ಮತ್ತು ಭಾಳ ಚಲೋ ಒಳ್ಳೆ ಫ್ರಂಟ್ ಎಲಿವೇಶನ್ ಸಿಕ್ಕೈತಿ ಇಲ್ಲೆಲ್ಲ. ಮತ್ತು ಈ ರೀತಿಯ ಕಾರ್ಯಕ್ರಮ ಮಾಡೋಕೆ ಮತ್ತು ನಾವು ಇನ್ನೊಂದು ಸ್ವಲ್ಪ ಏನಾರ ತಿನ್ನೋಗಿನ್ನೋ ಸಾಮಾನು ಇಟ್ಟಿರ್ನ ಇಲ್ಲಿ ಅವು ಯಾಕಂದ್ರೆ ತಂಡ್ಯಾಗ ಬಿಸಿ ತಿನ್ನಕ್ಕೆ ಚಲೋ ಅನ್ಸೋದು. ಅದಕ್ಕೆ ಮಿರ್ಚಿ ಚುಮ್ಮರಿ ಅಂತಾವಲ್ಲ ಅವೆಲ್ಲ ಅಂದ್ರೆ ಜನರಿಗೆ ಎಲ್ಲ ರೀತಿ ಇತ್ತಂದ್ರೆ ಇಲ್ಲಿ ಬರ್ತಾರೆ, ನೋಡ್ತಾರೆ, ಸ್ವಲ್ಪ ಏನು ತಿಂತಾರೆ, ಸ್ವಲ್ಪ ಅಡ್ಡಾಡ್ತಾರೆ, ಅವ್ರಿಗೆ ಸ್ವಲ್ಪ ಚೇಂಜ್ ಆದಂಗೆ ಆಕೈತಿ. ಅವಾಗ ಆಟೋಮೆಟಿಕ್ಲಿ ಅವ್ರ ಮನಸ್ಸಾಗಿ ಇಲ್ಲೇನು ಬಿಲ್ಡಿಂಗದ್ದು ಸಾಮಾನು ನೋಡಿರ್ತೀವಿ, ಅದನ್ನ ನೋಡಿ ಮತ್ತೆ ಇಲ್ಲ ನಾವು ಮನೆ ಕಟ್ಟಿದ್ರೆ ಹಿಂಗೆ ಮಾಡಬೇಕು, ಅಥವಾ ನಾವು ಬಿಲ್ಡಿಂಗ್ ಕಟ್ಟಿದ್ರೆ ಹಿಂಗೆ ಮಾಡಬೇಕು, ಅಥವಾ ನಮ್ಮ ಬಿಲ್ಡಿಂಗ್ ರಿನೋವೇಷನ್ ಮಾಡಿದರೆ ಹಿಂಗೆ ಮಾಡಿದ್ರೆ ಚಲೋ ಆಕ್ಯದಂತ ಅವ್ರ ಮನಸ್ಸಾಗ ಐಡಿಯಾ ಬರ್ತದೆ. ಆ ರೀತಿ ಚಲೋ ಅಟ್ರಾಕ್ಷನ್ ಆಗುವಂಥ ಜಾಗ ಇಲ್ಲಿ ಸಂಪೂರ್ಣವಾಗಿ ಇದು ಭಾಳ ಚೆನ್ನಾಗಿ ಭಾಳ ಒಳ್ಳೆ ರೀತಿಯಿಂದ ಪ್ಲ್ಯಾನ್ ಮಾಡಿ ಎಲ್ಲ ಅಸೋಸಿಯೇಷನ್ದವ್ರು ಮಾಡಿದ್ದೀರಿ. ಹಾಗಾಗಿ ನಿಮಗೆಲ್ಲರಿಗೂ ನಾನು ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ಅತ್ಯಂತ ಸಂತೋಷದಿಂದ ನೀವೆಲ್ಲರೂ ಕೂಡಿ ಇದೇನು ಅಸೋಸಿಯೇಷನ್ ನಡೆಸ್ತೀರಿ, ಇದನ್ನು ನಂಗೆ ನೋಡಿದಾಗ ಪ್ರತಿ ಸರ್ತೆ ಸಂತೋಷ ಆಗ್ತೈತಿ. ಇದೇ ರೀತಿ ನಿಮ್ಮ ಅಸೋಸಿಯೇಷನ್ ಆ್ಯಕ್ಟಿವಿಟಿಗಳು ಇರಲಿ. ಇದ್ರ ಮೂಲಕ ನಮ್ಮ ಧಾರವಾಡ ಹಾಗೂ ಸುತ್ತಮುತ್ತಲಿನ ಎಲ್ಲ ಕಡೆ ಒಳ್ಳೆ ರೀತಿಯ ಕಟ್ಟಡಗಳು ನಿಮ್ಮ ಮೂಲಕ ಬರುವಂಗಾಗಲಿ ಅಂತ ಕೇಳಿಕೊಂಡು
ನಾನು ನಿನ್ನೆ ಬರಬೇಕಾಗಿತ್ತು, ಬರೋಕ್ಕೆ ನಿನ್ನೆ ಹೇಳಿದ್ರು. ಆದ್ರೆ ನಮ್ಮ MLAಗಳಿಗೆ ವಾರಕ್ಕೊಂದು ಸರ್ತಿ ಕಮಿಟಿ ಮೀಟಿಂಗ್ ಇರ್ತದೆ. ಅದು ಯೂಶ್ವಲಿ ಪ್ರತಿ ಸರ್ತಿ ಗುರುವಾರ ಇರ್ತಿತ್ತು. ಈಗ ಕಮಿಟಿ ಚೇಂಜ್ ಆಗೈತಿ. ಈ ಸರ್ತಿಯಿಂದ ಶುಕ್ರವಾರ ಶುರುವಾಯ್ತು ಅದು ಮೀಟಿಂಗ್. ಹಾಗಾಗಿ ನನಗೆ ನಿನ್ನೆ ಈ ಕಾರ್ಯಕ್ರಮಕ್ಕೆ ಬರೋಕ್ಕಾಗಲಿಲ್ಲ. ಅದಕ್ಕೆ ಕ್ಷಮ ಮಾಡಿರಿ. ಅದಕ್ಕೆ ಇವತ್ತು ಇವತ್ತು ಬಂದರೂ ಕೂಡ ನೀವು ನನಗೆ ಸ್ವಾಗತ ಮಾಡಿದ್ದಕ್ಕೆ ನಿಮ್ಗೆ ಮತ್ತೊಮ್ಮೆ ವಂದನೆಗಳನ್ನು ಹೇಳಿ ನನ್ನ 4 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಬೆಳಗ್ಗೆ 8 ಗಂಟೆಗೆ ಕ್ಲಾಸ್ ಪ್ರಾರಂಭ. ಭಾಳ ಸ್ಟ್ರಿಕ್ಟು. 1 ನಿಮಿಷ ಲೇಟ್ ಆದರೂ ಆ ಕ್ಲಾಸ್ನೊಳಗೆ ಎಂಟ್ರಿ ಸಿಗುವುದಿಲ್ಲ. ಅಂಥ ಸಂದರ್ಭದಲ್ಲಿ ಸಾಧಾರಣ ಅಂತ ಒಂದು ಮೊಪೆಟನ್ನು ತೊಗೊಂಡು ಹೋಗ್ತಾ ಇರೋ ಮುಂದೆ ತೇಜಸ್ ನಗರದ ಕ್ರಾಸ್ನಲ್ಲಿ ಅವ್ರನ್ನ ಹಿಡಿದಿರ್ತಾರೆ ಪೊಲೀಸರು. ಬಿಡ್ರಿ, ದಯಮಾಡಿ ನನಗೆ ಕ್ಲಾಸ್ ಅದೇ ಅಂದರೆ, ಇಲ್ಲ ಕ್ಲಾಸ್ ಇಲ್ಲ, ಏನು ಸಂಬಂಧ ಇಲ್ಲ, ನೀವು ಏನಾದರೂ ಇವತ್ತು ಫೈನಾಲ್ಟಿ ಕಟ್ಟಬೇಕು, ಹಾಗೆ ಈಗ ಅದು ಡಾಕ್ಯುಮೆಂಟ್ಸ್ ಕೊಡು, ಇದಕ್ಕೆ ಡಾಕ್ಯುಮೆಂಟ್ಸ್ ಕೊಡು ಅಂತ ಕೇಳಿದ್ರು. ಬ್ಯಾಡ್ರಿ ನಾನು ಬಿಡ್ರಿ, ಬಿಡುವುದಿಲ್ಲ. ಕೊನೆಗೆ ಆ ವ್ಯಕ್ತಿ ಹೆಸರು ಹೇಳಬೇಕಾಯ್ತು. ಹೆಸರು ಹೇಳಿದ ಮೇಲೆ ಆ ಪೊಲೀಸರೇ ಕಂಗಾಲು. ಆ ವ್ಯಕ್ತಿ ಯಾರು ಅಂದರೆ ಒಂದು MLA ಮಗ ಆಗಿದ್ದರು. ಎಲ್ಲೂ ತಂದೆ ಹೆಸರನ್ನು ಎಲ್ಲೂ ಬಳಸ್ತಿದ್ದಂಥ ಒಂದು ವಿಶೇಷ ಒಂದು ಸ್ವಾಭಿಮಾನಿ ವ್ಯಕ್ತಿ ಯಾರು ಕೇಳಿದ್ರೆ ನಮ್ಮ ಅರವಿಂದ್ ಬೆಲ್ಲದವರು. ನಾವು ಕಳೆದ ಒಂದು 20 ವರ್ಷದಿಂದ ನಾವು ಬಿಲ್ಡಿಂಗ್ ಮಟೀರಿಯಲ್ ಎಕ್ಸಿಬಿಷನ್ ಮಾಡ್ತಾ ಇದ್ದೀವಿ. ಈ ಮೊದಲು ನಾವೆಲ್ಲ ಕಾಯಂ ಕಲಾಭವನ ಮಾಡ್ತಾ ಇದ್ದೀವಿ. ಎದಕ್ಕಂದ್ರೆ ನಮಗೆ ಒಂದು ಹೆದರಿಕೆ ಸ್ಟಾರ್ಟಿಂಗ್ ಮಾಡುವಂಥ ಜನ ಬರ್ತಾರಲ್ಲ ಅಂತೇಳಿ ಕಲಾಭವನ ಸೆಂಟ್ರ್ ಆಕೈತಿ. ಸೊ ಅಲ್ಲಿ ಮಾಡಿದ ಜನ ಬರ್ತಾರಲ್ಲ ಅಂತೇಳಿ ವಿಚಾರ ಮಾಡಿ ಅಲ್ಲಿ ಮಾಡ್ತಿದ್ವಿ. ಬರ್ತಾ ಅದನ್ನು ಇಂಪ್ರೂವ್ಮೆಂಟ್ ಹಾಕೊಂತ ಹೋದ್. ನಮ್ಮದು ಸ್ಟಾಲ್ಗಳು 10, 20, 30 ಸ್ಟಾಲ್ ಇನ್ಸ್ಟಾಲ್ ಮಾಡಿದ್ದೀವಿ. 50-60 ಸ್ಟಾಲ್ಗಳು ಅದು. ಮುಂದೆ ನಮ್ಮ ಜಾಗನ ಸಿಗದಂಗೆ ಆಗ್ಬಿಡ್ತು. ಮುಂದೆ ನಾರ್ಮಲಿ ಏನಾಯಿತು, ಯಾವುದೋ ಒಂದು ಎಕ್ಸಿಬಿಷನ್ ನಮ್ಮ ಮಟ್ಟಿಗೆ 10 ಎಕ್ಸಿಬಿಷನ್, ಒಂದು 5 ಎಕ್ಸಿಬಿಷನ್ನಾಗ ನಮ್ಮ ಅರವಿಂದ್ ಬೆಲ್ಲದವರು ಅದಕ್ಕೆ ಮುಖ್ಯ ಅತಿಥಿಯಾಗಿ ಬರ್ತಿದ್ರು. ಅವ್ರನ್ನ ಮಾಡೋಕೆ ಒಂದು ಕಾರಣ ಏನಂದರೆ, ನಮ್ಮ ಹಾಗೆ ಅವರು ಒಬ್ಬ ಇಂಜಿನಿಯರು. ಒಂದನೇದು ಅವರು ಇಂಜಿನಿಯರು. ಎರಡನೇದು ಈಗ ಆ್ಯಕ್ಚುಲಿ ಅವ್ರಿಗೆ ಇದು ಸಬ್ಸಿಡರಿ ಪಾರ್ಟ್. ಇದು ಅವರು ಎಕ್ಸಿಬಿಷನ್ ಮಾಡಿದಾಗ ನಾರ್ಮಲಿ ಎಲ್ಲರೂ ಬಂದು ಸ್ಟೇಜ್ ಕಾರ್ಯಕ್ರಮ ಮುಗಿಸಿ ಹೋಗ್ಬಿಡ್ತಾರೆ. ಇವ್ರು ಹಾಗಲ್ಲ. ಈಚ್ ಆ್ಯಂಡ್ ಎವ್ರಿ ಸ್ಟಾಲ್ ವಿಸಿಟ್ ಮಾಡಿ ಏನು ಮೆಟೀರಿಯಲ್ ಬಂದವು, ಯಾವ ಟೈಪ್ ಚೇಂಜಸ್ ಆಗೈತಿ, ಏನು ಟೆಕ್ನಾಲಜಿ ಚೇಂಜ್ ಆಗೈತಿ, ಅದನ್ನೆಲ್ಲ ಸ್ಟಡಿ ಮಾಡ್ತಾರೆ. ಅದು ನೋಡಿದಾಗ ಸ್ಟಾಲ್ ಹಾಕಿದ್ರು ಆಗಲಿ, ಅವ್ರದ್ದು ನಾಲೆಜ್ ಅಪ್ಡೇಟ್ ಆಗುತ್ತೆ, ನಮ್ಮದು ಆಗುತ್ತೆ, ನಾವು ಮಾಡಿದ ಸಾರ್ಥಕ ಅನಿಸುತ್ತೆ ನಮಗೆ. ಅದಕ್ಕಾಗಿ ನಮ್ಮ ಅರವಿಂದನ್ನು ಕಾಯಂ ಇದು ಮಾಡ್ತೀವಿ. ನಿನ್ನೇನೋ ಕರೆದ್ವಿ ಬೈ ಮಿಸ್ಟೇಕ್ ಅಂದರೆ ಅವ್ರೇನೋ ಪ್ರಾಬ್ಲಮಿಂದ ಬರೋಕ್ಕಾಗಿಲ್ಲ. ಆದರೂ ಮತ್ತು ಸಾಯಂಕಾಲ ಇವತ್ತು ಮಧ್ಯಾಹ್ನ ಫೋನ್ ಹಚ್ಚಿ ನಾನು ಬರ್ತೀನಿ ಅಂದರು. ಸೊ ಥ್ಯಾಂಕ್ ಯು ಫಾರ್ ಯುವರ್ ಕನ್ಸರ್ನ್ ವಿತ್ ಅವರ್ ಅಸೋಸಿಯೇಷನ್. ಈಗ ಇಲ್ಲಿ ಬಂದೀವಿ. ಲಾಸ್ಟ್ ಇಯರ್ ಎಕ್ಸಿಬಿಷನ್ ಲಾಸ್ಟ್ ಆಗುತ್ತೆ. ನೆಕ್ಸ್ಟ್ ಎಕ್ಸಿಬಿಷನ್ ನೀವು ಬೇರೆ ಕಡೆ ಮಾಡ್ಬೇಕಂತಂದರು. ನಮ್ಮ ಭಾಗದ ಕಲೆಯನ್ನು, ನೃತ್ಯ ಆಗಲಿ, ಕಲೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ, ನಮ್ಮ ಕಲೆಯನ್ನು ಉಳಿಸೋಣ ಅನ್ನೋದಕ್ಕೆ ವಿಚಾರ ಮಾಡಿ ಒಂದು ಸ್ಟೇಜ್ ಹಾಕೋಣ ಅಂತ ವಿಚಾರ ಮಾಡಿದ್ದೀವಿ ಇಲ್ಲಿ. ಯಾಕಂದ್ರೆ ನಮ್ಮ ಕೂಡ ಇನ್ನೊಂದು ಏನೈತಿ, ಅವಳು ನಮ್ಮ ಕೂಡ ಮಾರ್ತಂಡ ಕತ್ತಿ ಸಾಹಿತಿ ಇದ್ದಾರೆ. ಅವ್ರು ನಮ್ಮ ಕಡೆ ಭಾಳ ಪ್ರೋಗ್ರಾಮ್ ಹೋಗಿರ್ತೀನಿ, ಅವ್ರು ನೋಡ್ತೀನಿ, ಭಾಳ ಆರ್ಗನೈಸ್ ಮಾಡ್ತಾರೆ ಅವರು ಇಂಥ ಡಾನ್ಸ್ ಪ್ರೋಗ್ರಾಮ್ಗಳು ಇವೆಲ್ಲ. ಅದಕ್ಕಂದೆ ನಾ ಸ್ಟೇಜ್ ಮಾಡಿಕೊಡ್ತೀನಿ. ಮುಂದೆ ಇಲ್ಲಿ ಪ್ರೋಗ್ರಾಮ್ ನಿಮ್ಮದು ಯು ಆರ್ ಚೇರ್ಮನ್ ಫಾರ್ ದ್ಯಾಟ್ ಅಂತ ಹೇಳಿದೆ. ಮತ್ತು ಹೀಸ್ ಸೂಟೇಬಲ್ ಪರ್ಫಾರ್ಮ್ ದ್ಯಾಟ್. ಅದಕ್ಕೆ ನಿನ್ನಿಂದ ಆ್ಯಕ್ಚುಲಿ ನಮ್ಮಲ್ಲಿ ಮೆಂಬರ್ ಅಂದರು ಏನಂತ, ಇಲ್ಲಿ ನಾವು ಇಲ್ಲಿ ಮ್ಯೂಸಿಕ್ ಮಾಡ್ಕೊಂಡು ಕೂತ್ರೆ ಒಳಗೆ ಡಿಸ್ಟರ್ಬ್ ಆಕೈತಿ, ಮಂದಿ ಎಲ್ಲ ಇಲ್ಲೇ ಕೂತ್ರೆ ಒಳಗೆ ಯಾರು ಹೋಗ್ಬೇಕು ಅಂದರು. ಬಟ್ ನಿನ್ನ ನೋಡಿದೆ, ಒಳಗೆ ಹೋಗೋರು ಎಲ್ಲರೂ ಸುತ್ತಾಡ್ಕೊಂಡು ಬಂದು ಕಾಲು ನೋಯ್ತಾವ್ರಿ, ಲಘು ಆಗೋಲ್ಲ. ಇದು ಒಂದು 2 ತಾಸು 1.5 ತಾಸು ಹಿಡಿದೈತೆ ನಿಮಗೆ ಮಟ್ಲು ಹೋಗೋದು ಹೋದ್ರೆ. ಕಾಲು ನೋಯ್ದಾಗ ಇಲ್ಲಿ ಬಂದು ಏನು ತಗೋತಾರೆ, ಇಲ್ಲಿ ಬಂದು ಕುಂಡಿರ್ತಾರೆ. ಕುಂತು ಇಲ್ಲಿ ಹುಡುಗರು ಡಾನ್ಸು, ನಿನ್ನೆ ಭರತನಾಟ್ಯ ಆಗಲಿ, ಒಬ್ಬರು ಹಾಗೆ ಮಾಡ್ರಿ ಅಂತ ಕರೆದೇವಿ. ಸರ್ ಬಂದಿದ್ದಕ್ಕೆ ಧನ್ಯವಾದ. ಅದೇ ರೀತಿ ನಮ್ಮ ಎಲ್ಲ ಜನತೆಗೆ ಇದರಿಂದ ಉಪಯೋಗ ಆಕೈತಿ. ಎಲ್ಲರೂ ಇವತ್ತು ಹೋಗಿ ಹೇಳ್ರಿ ಬನ್ನಿ ಒಳಗದು ಪರಿಚಯದವ್ರಿ ಫ್ರೆಂಡ್ಸ್ಗೆ ಎಲ್ಲರಿಗೂ. ಏನಂದರೆ ನಾಳೆ ಲಾಸ್ಟ್ ಐತಿ, ಈಗ ಹೊಳ್ಳಿ ಮತ್ತೆ ಸಿಗೋದಿಲ್ಲ. ತಪ್ಪಿಸ್ಲಾರ ನಾಳೆ ಎಲ್ಲರೂ ಬಂದು ನಾಳೆ ಪೂರ ಪ್ರೋಗ್ರಾಮ್ ನಾವು ಮಾಡಿದ್ದನ್ನು ಎಲ್ಲರೂ ಮಟೀರಿಯಲ್ ಡಿಸ್ಪ್ಲೇ ನೋಡಿಬಿಟ್ರೆ ನಮಗೆ ಸಾರ್ಥಕತೆ ಅನಿಸುತ್ತೆ. ಈ ಕಾರ್ಯಕ್ರಮ ನಾವು ಮೊದಲು ಈಗ ನಮ್ಮ ಅಧ್ಯಕ್ಷರು ಹೇಳ್ದಂಗೆ ಕಲಾಭವನದಲ್ಲಿ ಮಾಡ್ತಿದ್ವಿ. ಈಗ ಈ ಸಾರಿ ಇಲ್ಲಿ ಮಾಡ್ತಾ ಇದ್ವಿ. ಇದಕ್ಕೊಂದು ಹೊಸ ಮೆರುಗು ಬಂದೈತಿ. ನಮಗೂ ಎಲ್ಲ ಈ ಎಕ್ಸ್ಪೆಕ್ಟೇಷನ್ಗಿಂತ ಹೆಚ್ಚಿಗೆ ಜನ ಇಲ್ಲಿ ಸೇರ್ತಾ ಇರೋದು ನಮಗೆ ನಿಜವಾಗ್ಲೂ ಖುಷಿಯಾಗಿದೆ.
ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ? ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್, ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7348821313 9008447288. ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು.